ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ತಲೆ ಏನು ಬಾಚ್ಕೊಂಡಿಲ್ಲ, ಸಾರಿ ಫಾರ್ ದಟ್. ಇವತ್ತೇನಂತಂದರೆ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಹಾಲು ಮತ್ತು ಎಲ್ಲ ಹಾಲಲ್ಲ, ರೂಮೆಲ್ಲ ನೆನ್ನೆ ಅಡಿಗೆ ಮನೇನು ಎಲ್ಲ ಆಗೋಯಿತು. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಮತ್ತು ಬೆಡ್ಶೀಟು ಕೂಡ, ಬಟ್ಟೆ ಎಲ್ಲ ನೆನ್ನೆನೇ ಕೂಡ ಲೈಕ್ ಸಾಯಂಕಾಲನೇ ಹಾಕಿ ಎಲ್ಲ. ಮಳೆ ತುಂಬ ಜಾಸ್ತಿ ಇದೆ ಇವತ್ತು ಮತ್ತು ನೆನ್ನೆನೂ ಕೂಡ ಸ್ವಲ್ಪ ಜಾಸ್ತಿ ಬಂದಿತ್ತು. ನಾನು ಆಲ್ಮೋಸ್ಟ್ 9 ಗಂಟೆ 10:30ವರೆಗೂ ವಾಷಿಂಗ್ ಮಿಷಿನ್ 2 ಟೈಮ್ಸ್ ಹಾಕ್ತೆ. ಮತ್ತು ಆ್ಯಕ್ಚುಲಿ ನಾರ್ಮಲಾಗೆ ಎಲ್ಲ ತೊಳೆಯೋಕ್ಕೆಲ್ಲ ತೊಗೊಂಡಿದ್ನಲ್ಲ, ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದಿಲ್ಲ, ಲಾಸ್ಟಲ್ಲಿ ಹಾಕ್ತೆ. ಯಾಕಂತಂದರೆ ತುಂಬ ಟಯರ್ಡ್ ಆಗಿತ್ತು, ಅದಕ್ಕೋಸ್ಕರ ಕೈಯಲ್ಲಿ ಒಗ್ದಾಕೋದಕ್ಕಾಗಲಿಲ್ಲ ಅಂತೇಳಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಇಲ್ಲಾಂದರೆ ಹಾಕೋದಿಲ್ಲ. ಇದನ್ನು ಕೂಡ ಮಾಡಿಲ್ಲ ನೋಡಿ, ಕಣ್ಣೆಲ್ಲ ಒಂಥರ ಒಳಗಡೆ ಹೋಗಿದ್ದಾವೆ. ಇವತ್ತು ಕೇರ್ ಮಾರ್ಕೆಟಿಗೆ ಹೋಗಿದ್ವಿ. ಮತ್ತು ಇದೊಂದು ಸ್ವಲ್ಪ ಡೆಕೋರೇಷನ್ ಮಾಡಬೇಕು, ಸ್ವಲ್ಪ ಸ್ವೀಟ್ ರೆಡಿ ಮಾಡಬೇಕು, ಗೊತ್ತಿಲ್ಲ. ಸಿಂಪಲ್ ಆಗಿರೋದು. ಕರ್ಜಿಕಾಯಿ ಮಾತ್ರ ಒಂದು ಸ್ವಲ್ಪ ಟೈಮ್ ಹಿಡಿಬೋದು. ಅದೊಂದು ಸ್ವಲ್ಪ ಮಾಡೋಣ ಅಂತ ಒಂದು 5ರಿಂದ 6 ಮಾಡಿ ದೇವ್ರ ಮುಂದೆ ಪ್ರಸಾದಕ್ಕೆ ಇಡಬೇಕಲ್ಲ, ಅದಕ್ಕೋಸ್ಕರ ಪ್ರಸಾದಕ್ಕೆ ಇಡೋದಕ್ಕೆ ದೇವ್ರ ಮುಂದೆ ಒಂದು ಸ್ವಲ್ಪ ಸ್ವೀಟ್ ಮಾಡೋಣ ಅಂತ. ಇವಾಗ ಟೈಮ್ ಆಯಿತು, ಸ್ವಲ್ಪ ಎಲ್ಲ ಎತ್ತಿಟ್ಟು ಆಮೇಲಿಂದ ಮತ್ತು ಹೂವು ಎಲ್ಲ ಕಟ್ಟಬೇಕು. ಇನ್ನು ತುಂಬ ಕೆಲಸ ಇದೆ, ಇವತ್ತು ಮಲಗೋಕ್ಕಾಗೋದಿಲ್ಲ. ಮತ್ತು ಬೆಳಿಗ್ಗೆ ಎದ್ದು ಸ್ವಲ್ಪ ಸಿಂಪಲಾಗೆ ಕೋಸಂಬರಿಗೆ ನೆನಕಬೇಕು. ಫಸ್ಟ್ ಅದು ನೆನಕ್ಬಿಟ್ಟು ಆಮೇಲಿಂದ ಪಲ್ಯಕ್ಕೆ ಸ್ವಲ್ಪ ಮಾಡಿದ್ರೆ ಆಗೋಯ್ತು. ಹೇಳೋದು ಸುಲಭ, ಬಟ್ ಆ್ಯಕ್ಷನ್ ಈಸ್ ಡಿಫ್ರೆಂಟ್ ಅಲ್ಲ. ವಿಡಿಯೋ ಎಡಿಟಿಂಗ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಈ ಇಂಟ್ರೊಡಕ್ಷನ್ ವೀಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ಎಲ್ಲ ಆಯಿತು, ಪೂಜೆನೂ ಕೂಡ ಆಯಿತು. ಅದನ್ನು ಇಂಟ್ರೊಡಕ್ಷನ್ ಫೇಸ್ ಟು ಫೇಸ್ ವೀಡಿಯೋ ಮಾಡಿದ್ದೀನಿ. ಮತ್ತು ಒಂದು ರೆಸಿಪೀಸು ಹಾಕ್ತೀನಿ. ಬಟ್ ಅದು ಹೆಲ್ತ್ ವೈಸ್ ಒಳ್ಳೆಯದು, ಬಟ್ ಟೇಸ್ಟ್ ವೈಸ್ ಅಷ್ಟೊಂದು ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಬಟ್ ತುಂಬ ಸ್ಪೀನಚ್ ಯೂಸ್ ಮಾಡಿದ್ರಿಂದ ತುಂಬ ಒಳ್ಳೆಯದು. ಪೂಜೆ ಮಾಡಿದ್ದೀನಿ, ಬಾಗಿಲು ಪೂಜೆ ಮಾಡಿ ಸ್ವಲ್ಪ ಹೊತ್ತಾಗಿದೆ, ಅದಕ್ಕೆ ಬಾಗಿಲು ತೆಗ್ದಿದ್ದೀನಿ ಒಂದು 5 ನಿಮಿಷ. ಪೂಜೆ ಮಾಡಿದ ತಕ್ಷಣ ಬಾಗಿಲು ಕ್ಲೋಸ್ ಮಾಡಬಾರ್ದು ಅಂತ, ಅದಕ್ಕೋಸ್ಕರ ಸೌಂಡ್ ಬರ್ತಾಯಿದೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಎಸ್, ಆ ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತ. ವಿಡಿಯೋ ಎಡಿಟಿಂಗ್ ಮಾಡಿ ಆಮೇಲಿಂದ ಇದೆಲ್ಲ ಸೆಗ್ರಿಗೇಷನ್ ಮಾಡಿ ಮಾಡೋಣ ಅಂತ. ನಾನು ಹಿಂಗೆ ಅಂತಂದರೆ ಹತ್ರ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೆ, ಅದಕ್ಕೋಸ್ಕರ ನೋಡಿ ಎಲ್ಲ ಆಗಿದೆ. ಎಲ್ಲ ಡೆಕೋರೇಷನ್ ಮಾಡಬೇಕು. ಡೆಕೋರೇಷನ್ ಮಾಡಿ ಫಸ್ಟ್ ಸ್ವೀಟ್ ಮಾಡೋ ಅಲ್ಲಿಗೆ 12 ಗಂಟೆ ಆಗುತ್ತೆ. ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿ ಲಕ್ಷ್ಮಿ ಕೂರಿಸೋದಿಗೆ ಟೈಮ್ ಆಗುತ್ತೆ. ನೋಡೋಣ, ಬಾಯ್. ಹಲೋ. ಸೊ ಇದು ರೆಸಿಪಿ ಬಂದು ಪಾಲಕ್ ಚಪಾತಿಗೆ ಮಾಡಿದ್ದು. ಹಾಯ್. ಫಸ್ಟು ನಾನೇನು ಮಾಡಿದೆ ಅಂತಂದರೆ, ಈರುಳ್ಳಿಗೆ ಒಂದು ಚಿಕ್ಕ ಗಾತ್ರದ 3 ಈರುಳ್ಳಿನ ಹಚ್ಚಿಟ್ಕೊಂಡು ಕಟ್ ಮಾಡಿ, ಅದನ್ನು ಮತ್ತು ಬೆಳ್ಳುಳ್ಳಿ 10ರಿಂದ 12 ಹೆಸರು ಮತ್ತು ಖಾರದ ಪುಡಿ ಇಷ್ಟೇ ಹಾಕೋದು. ಹಾಕಿ ಮಿಕ್ಸ್ ಮತ್ತು ಖಾರದ ಪುಡಿಯಲ್ಲಿ ಹಾಕಿ ರುಬ್ಕೊಂಡು ಇದಕ್ಕೆ ಕರ್ಬೇವು ಸೊಪ್ಪು ಇರಲಿಲ್ಲ, ಅಂದರೆ ಕರ್ಬೇವು ಸೊಪ್ಪಿತ್ತು, ಸ್ವಲ್ಪ ಒಣಗಿತ್ತು. ಅದಕ್ಕೋಸ್ಕರ ನಾನೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಐ ವಾಸ್ ಟಯರ್ಡ್ ಆಗಿತ್ತು, ತುಂಬಾ ಟಯರ್ಡ್ ಆಗಿತ್ತು. ಅದಕ್ಕೋಸ್ಕರ ನಾನು ಹುಡ್ಕೋಕ್ಕೆಲ್ಲ ಹೋಗಲಿಲ್ಲ. ಮತ್ತು ಇನ್ನೇನು ಅಂತ ಹೇಳಿ ಜಸ್ಟ್ ಸಾಸಿವೆ ಮತ್ತು ಜೀರಿಗೆ ಮತ್ತು ಎಳ್ಳು, ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ತೆ. ಮತ್ತು ಒಂದು 7ರಿಂದ 8 ಹೆಸರು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕಿದೆ. ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ಅದೆಲ್ಲ ರುಬ್ಕೋಬೇಕಾಯ್ತಲ್ಲ. ತುಂಬಾ ಟಯರ್ಡ್ ಆಯಿತು. ನೆನ್ನೆ ಚಪಾತಿ ಹಿಟ್ಟು ಕಲಸಿದ್ದು, ಅದನ್ನು ಮಾಡೋದಕ್ಕೂ ಕೂಡ ಶಕ್ತಿ ಇರಲಿಲ್ಲ. ಆಮೇಲಿಂದ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿದೆ. ಸ್ವಲ್ಪ ಕಲರ್ ಚೇಂಜ್ ಆಯಿತು, ಬಟ್ ತುಂಬ ಕಡಿಮೆ ಲೋ ಫ್ಲೇಮಿಗೆ ಇಟ್ಟಿದ್ನಲ್ಲ, ಅದಕ್ಕೋಸ್ಕರ ಅಷ್ಟೊಂದು ಲೈಕ್ ತುಂಬ ಇದಾಗಿರಲಿಲ್ಲ. ಅಂದರೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೆ, ನಾನು ಹೇಳೋದು ಮತ್ತೆ ಸ್ವಲ್ಪ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡಿದ್ದೆ. ಇದು ಹುಣಸೆಹಣ್ಣು ನಿಮ್ಮ ಇಷ್ಟ, ಆಪ್ಷನಲ್ಲು. ಆ್ಯಡ್ ಮಾಡಿದ್ರೆ ಆ್ಯಡ್ ಮಾಡ್ಬೋದು, ಇಲ್ಲ ಅಂತಂದರೆ ಇಲ್ಲ. ಮತ್ತು ಪಾಲಕ್ನ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ. ಸೊ ಈ ಡ್ಯೂರೇಷನಲ್ಲಿ ಸ್ವಲ್ಪ ಟೈಮ್ ತೊಗೊಳ್ತು, ಅಂದರೆ ಜಾಸ್ತಿ ಏನಲ್ಲ, ಒಂದು 15 ಮಿನಿಟ್ಸ್ಗೆ ಎಲ್ಲ ಆಗೋಗ್ಬಿಡುತ್ತೆ. ಆಮೇಲೆ ಟೇಸ್ಟು
ತುಂಬ ಚೆನ್ನಾಗಿತ್ತು ಅಂತ ಏನಿಲ್ಲ. ಸ್ವಲ್ಪ ನೀವು ಸಾರಿನ ಪುಡಿನೂ ಕೂಡ ಆ್ಯಡ್ ಮಾಡ್ಬೋದು. ನೀವು ಖಾರದ ಪುಡಿ ಬದಲು ಸ್ವಲ್ಪ ಸಾಂಬಾರು ಪೌಡರ್ ಆ್ಯಡ್ ಮಾಡಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಮತ್ತು ನನಗೆ ನಿನ್ನೆ ಸ್ವಲ್ಪ ಊಟ ಎಲ್ಲ ಕ್ಲೀನ್ ಮಾಡ್ತಿದ್ದಲ್ಲ, ಊಟ ಮಾಡ್ಕೊಳ್ಳೋದು ಲೇಟ್ ಆಯಿತು. ಅಂದರೆ ಒಂದು 4 ಗಂಟೆಗೆ ಅವಲಕ್ಕಿ ಮಾಡಿಕೊಂಡೆ. ಅದಾದಮೇಲೆ ಚಪಾತಿ ಇಟ್ಟಿತ್ತು, ಮಾಡ್ಕೋಬೋದಾಯಿತು. ಮತ್ತು ಇದು ಮೂಸ್ಲಿ ಹಾಲೆಲ್ಲ ಓಟ್ಸ್ ಎಲ್ಲ ಅದನ್ನು ತಿಂದಿದ್ದೆ ತುಂಬ. ಮತ್ತು ಟೀ ಕುಡಿದಿದ್ದೆ ಒಂದು 2 ಟೈಮ್ಸು. ಸ್ವಲ್ಪ ಬರ್ನಿಂಗ್ ಅನಿಸೋದು. ಸೊ ಇದು ಪಲ್ಯ ಎಲ್ಲ ತಿಂದಿದ್ದಾದಮೇಲೆ ಆ ಬರ್ನಿಂಗು ಕೂಡ ಕಡಿಮೆ ಆಯಿತು. ಸೊ ಇದು ತುಂಬ ಲೈಕ್ ನಿಮಗೆ ಗ್ಯಾಸ್ಟ್ರಿಕ್ಕು ಮತ್ತು ಬರ್ನಿಂಗು ಆ ಸೆನ್ಸೇಷನ್ ಇದ್ದರೂ ಕೂಡ ಅದು ಕಡಿಮೆ ಆಗುತ್ತೆ. ಅದು ನಾನು ರಿಯಲಾಗಿ ಫೀಲ್ ಮಾಡಿರೋದು, ಅದಕ್ಕೋಸ್ಕರ ಅದನ್ನು ಹೇಳೋಣ ಅಂತ ಹೇಳಿದ್ದು. ಸೊ ಇದೊಂದು ಸ್ವಲ್ಪ ಜಾಸ್ತಿ ಇವತ್ತು ನೋಡಿ, ಈ ಥರ ನೀರಿಗೆ ಹಬೆ ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಕುದ್ದಿದ್ದಾದಮೇಲೆ ಅದು ಲೈಕ್ ವಾಟರ್ ಇದಾಗುತ್ತೆ, ಕನ್ಸಿಸ್ಟೆನ್ಸಿ ಬರುತ್ತಲ್ಲ, ಪ್ರೆಷರ್ ಜಾಸ್ತಿ ಆಗಬೇಕು, ಅಲ್ಲಿವರೆಗೂ ಮುಚ್ಚಿಟ್ಟಿದ್ದೆ. ಅದಾದಮೇಲೆ ಎಲ್ಲ ಲೋ ಫ್ಲೇಮಲ್ಲೇ ಇಟ್ಟು ಮಾಡಿದ್ದು. ನಂಗೆ ಹೆಣ್ಮಕ್ಳಿಗೆ ಹೆಂಗೆ ಅಂತಂದರೆ ಪಾತ್ರೆ ತೊಳೆದಿರ್ತೀವಿ ಮತ್ತು ಅಡುಗೆ ಮಾಡ್ಬೇಕಾದ್ರೆ ಮತ್ತೆ ಪಾತ್ರೆ ಅದೇ ಆಗ್ತಾನೆ ಇರ್ತವೆ. ಎಸ್ಪೆಷಲಿ ಈ ಹಬ್ಬ ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರಂತೂ ತುಂಬಾ ಕಷ್ಟನೇ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲ ನಾನು ಕ್ಲೀನ್ ಮಾಡಿದ್ದೆ 15 ಡೇಸ್ ಬ್ಯಾಕು. ಬಟ್ ಆದ್ರೂ ಅದು ಧೂಳು ಬಂದಿತ್ತು ಮತ್ತು ಜಿಡ್ಡು ಒಗ್ಗರಣೆದೆಲ್ಲನ ಹಂಗೆ ಮತ್ತೆ ಕೂತ್ಕೊಂಡಿತ್ತು. ಅದಕ್ಕೋಸ್ಕರ ಕ್ಲೀನಿಕ್ ಪ್ಲಸ್ ಅದಕ್ಕೋಸ್ಕರನೇ ತರಿಸಿ ಅದೆಲ್ಲ ಜಿಡ್ಡು ಹೋಗಬೇಕು ಅಂತ. ಮತ್ತು ವಿಮ್ಮು ಲೆಮನ್ನು ಎಲ್ಲ ಹಾಕ್ಕೊಂಡ್ರು ಕೂಡ ಸ್ವಲ್ಪ ಹೋಗುತ್ತೆ. ಬಟ್ಟು ನೀಟಾಗಿ ಜಿಡ್ಡೆಲ್ಲ ಹೋಗಲಿ ಅಂತೇಳಿ ನೀಟಾಗಿ ಎಲ್ಲ ಒರೆಸಿ, ಮತ್ತು ಅದೆಲ್ಲ ತುಂಬ ಬಟ್ಟೆಗಳೆಲ್ಲ ಆಗಿದ್ವು. ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿದ್ದು ಮತ್ತು ಶೆಲ್ಫೆಲ್ಲ ಒರೆಸಿದ್ದು. ಶೆಲ್ಫೇನು ತುಂಬ ಜಾಸ್ತಿ ಇಲ್ಲ, ಮತ್ತು ಒಂದು ಸ್ಟ್ಯಾಂಡ್ ಇದೆಯಲ್ಲ ಅದೆಲ್ಲ ಒರೆಸಿದ್ದು. ಅದಕ್ಕೋಸ್ಕರ ಅದೆಲ್ಲ ಕ್ಲೀನ್ ಮಾಡಿದೆ. ನೋಡಿ ಈ ಥರ ಆಗಿತ್ತು ಕಲರು. ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳು. ನಾನು ಮನೆಯಲ್ಲೇ ಸಪ್ರೇಟಾಗಿ ಕಾಶ್ಮೀರಿ ಚಿಲ್ಲಿ ಪೌಡರು ಅದು ಇದು ಸಪ್ರೇಟಾಗೆಲ್ಲ ನಾವೇ ಮಾಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರ್ತೈತೆ. ಕಾಶ್ಮೀರಿ ಚಿಲ್ಲಿ ಹೆಂಗಿರುತ್ತೆ ಗೊತ್ತಿಲ್ಲ, ಅದನ್ನೊಂದ್ಸಲ ನೋಡಬೇಕು. ಬಟ್ ಚಪಾತಿ ಜೊತೆ ತುಂಬ ಚೆನ್ನಾಗಿತ್ತು. ಮತ್ತು ನೀವು ಇದಕ್ಕೆ ಪನ್ನೀರ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಅಂತಂದರೆ, ನೀವು ಇನ್ನೊಂದು ಥರ ನಿಮಗೆ ಕಹಿ ಬೇಡ ಅಂತಂದರೆ ಅದನ್ನು ಬೇಯಿಸಿ ಕೂಡ ಆ್ಯಡ್ ಮಾಡ್ಬೋದು. ಸೊ ಇದು ಇವತ್ತಿನ ವೀಡಿಯೋ. ನಾನು ಎಡಿಟಿಂಗ್ ಮಾಡಿರಲಿಲ್ವಲ್ಲ, ಅದಕ್ಕೋಸ್ಕರ ಹಾಕ್ತಿದ್ದೀನಿ. ನೀವು ಪಾಲಕ್ನ ನೀಟಾಗೆ ಬೇಯಿಸ್ಬಿಟ್ಟು ಅದನ್ನು ನೀರೆಲ್ಲ ಇದು ಮಾಡಿ. ಬಟ್ ಏನಂದರೆ ಪಾಲಕ್ಕೆಲ್ಲ ಬೇಯಿಸಿ ನೀರೆಲ್ಲ ಇದು ಮಾಡಿದ್ರೆ ಪೌಷ್ಟಿಕಾಂಶ ಎಷ್ಟೊಂದು ಹೋಗುತ್ತೆ. ಅದಕ್ಕೋಸ್ಕರ ನಿಮಗೆ ಆ ಥರ ಲೈಕ್ ಟೇಸ್ಟ್ ತುಂಬ ಚೆನ್ನಾಗಿ ಬೇಕು ಅಂತಂದರೆ ನೀವು ಆ ಥರ ಮಾಡ್ಕೋಬೋದು. ನೋಡಿ, ಇದು KR ಮಾರ್ಕೆಟಿಗೆ ಹೋಗಿದ್ದು. ಇದೆಲ್ಲ ಕ್ಲೀನ್ ಮಾಡಿ 3:30 ಆಯಿತು. 3 ಗಂಟೆ 3:30 ಆಯಿತು. ಎಲ್ಲ ಕ್ಲೀನ್ ಮಾಡಿ ಅಂದರೆ ಶಿಫ್ಟ್ ಮಾಡಿದ್ವಿ, ಮಂಚ ಎಲ್ಲ ಚೇಂಜ್ ಮಾಡಿದ್ವಿ, ಮತ್ತು ಇದು ಟೇಬಲೆಲ್ಲ ಹಾಕಿದ್ವಿ ಆ ಕಡೆ ಈ ಕಡೆ. ಮತ್ತು ಸ್ವಲ್ಪ ನಾನು ಚಪಾತಿ ಮಾಡಿಕೊಟ್ಟೆ. ಚಪಾತಿ ತಿಂದು ಸ್ವಲ್ಪ ಅವಲಕ್ಕಿನೂ ಕೂಡ ಒಂದು ಸ್ವಲ್ಪ ಇತ್ತು, ನೈಟ್ ಮಾಡಿದ್ದು, ಸಂಜೆನೇ ಮಾಡಿದ್ದೆಲ್ಲನ. ಅದಕ್ಕೋಸ್ಕರ ಎಲ್ಲ ತರಕಾರಿ ತರೋದಕ್ಕೆ ಒಂದು 2 ಅವರ್ಸ್ ಅದಕ್ಕೆ ಹೋಯಿತು. ಮತ್ತು ಇದಕ್ಕೆ ಒಂದು 3-4 ಅವರ್ಸು. ಇವಾಗ ಸ್ವಲ್ಪ ಎಲ್ಲ ಅಲ್ಲೇ 8:30. ಇವಾಗ ಎಲ್ಲ ಕಡಲೆ ಎಲ್ಲ ಹುರ್ಕೊಂಡು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಕಲಸಿಡೋಣ ಅಂತ. ಫಸ್ಟು ಏನು ಮಾಡ್ತೀನಿ ಅಂತಂದರೆ ಲೈಕ್ ಸಜ್ಜಿಗೆ ಮತ್ತು ಬೇಗ 1-2-3 ಐಟಮ್ ಮಾಡ್ತೀನಿ, ಬೇಗ ಆಗೋದು. ಸೊ ಅದನ್ನು ಫಸ್ಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಒಂದು ಬೇಗ ಆಗೋದು ಬೇಗ ಮಾಡಿ, ಆಮೇಲಿಂದ ಇನ್ನು ಲಾಸ್ಟಲ್ಲಿ ಕಜ್ಜಿಕಾಯಿ ಮಾಡೋಣ ಅಂತ. ಇಷ್ಟು ಪ್ಲ್ಯಾನ್ ಇದೆ ಇವತ್ತು. ನೋಡಿ, ಮಳೆ ತುಂಬ ಜೋರಾಗಿ ಬಂದಿತ್ತು ಮೊನ್ನೆ, ಅಂದರೆ ಬುಧವಾರ ರಾತ್ರಿ. ಬೆಳಿಗ್ಗೆನೂ ಕೂಡ ಸ್ವಲ್ಪ ಬಂತು. ಅದಕ್ಕೆ ತುಂಬ ರೋಡೆಲ್ಲ ತುಂಬ ಕ್ಲೀನಾಗಿತ್ತು. ವೆದರ್ ಅಂತೂ ತುಂಬ ಆಸಮಾಗಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ಮಧ್ಯೆ ಮಳೆ ಬರ್ತಾಯಿತ್ತು, ಅಂದರೆ ತುಂಬ ಏನು ಜೋರ ಬರಲಿಲ್ಲ ನೆನ್ನೆ ಅಷ್ಟು. ಅದೆಲ್ಲ ತರಕಾರಿನ ಪಾರ್ಕಿಂಗಿಗೆ ಜಾಗ ಇರಲಿಲ್ಲ, ಅಂದರೆ ಪಾರ್ಕಿಂಗ್ ಮಾಡೋದಕ್ಕೆ ಬೇರೆ ಕಡೆ ಹೋದ್ವಿ. ಅಂದರೆ ಸೈಡಲ್ಲಿ, ಅಂದರೆ ನಾರ್ಮಲಾಗಿ ಮಾರ್ಕೆಟಿಗೆ ಹೋದರೆ ಅಲ್ಲೆಲ್ಲ ಬಸ್ ಸ್ಟ್ಯಾಂಡಲ್ಲೆಲ್ಲ ಹಾಕಿ ನಾವು ತರಕಾರಿ ತಗೋಬೋದು. ಬಟ್ ಇವಾಗ ನಾವು ಎಲ್ಲ ಕಡೆ ನೋಡಿಕೊಂಡು ಆಮೇಲಿಂದ ರಾಜ ಮಾರ್ಕೆಟ್
ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಹೋದ್ವಿ. ಅಲ್ಲಿ ಚೆನ್ನಾಗಿ ಮಾಡಿದರು. ಸೊ ಎಸ್, ಎಷ್ಟು ಸ್ಲೋ ಆಗಿ ಮೂವ್ ಆಗ್ತಾಯಿತ್ತು ಅಂತಂದರೆ ತುಂಬ ಸ್ಲೋ ಆಗಿ ಮೂವ್ ಆಗ್ತಾಯಿತ್ತು. ನಾನು ಸ್ವಲ್ಪ ಅಲ್ಲಲ್ಲಿ ವೀಡಿಯೋ ಮಾಡಿದ್ದೀನಿ ಸಾರಿ. ಆ ಸ್ಲ್ಯಾಂಗ್ ಬಂದುಬಿಡ್ತು, ಹಳ್ಳಿ ಸ್ಲ್ಯಾಂಗು ಸ್ವಲ್ಪ. ಅಂದರೆ ಎಲ್ಲನ ಬೀನ್ಸು 60 ಇತ್ತು, ಕ್ಯಾರೆಟು 60 ಇತ್ತು, ಮತ್ತು ಇದು ನೌಕಲ್ಲು 40 ಇತ್ತು. ಕೆ ಜಿ ಹೇಳ್ತಾಯಿದ್ದೀನಿ, ಕೆ ಜಿ ಲೆಕ್ಕ ಹೇಳ್ತಿದ್ದೀನಿ. ಮತ್ತು ದಾಳಿಂಬೆ ಡಿಫ್ರೆಂಟಾಗಿತ್ತು, 160 ಇತ್ತು, ಮತ್ತು 100ಗೂ ಸಿಗ್ತಾಯಿತ್ತು. ಮತ್ತು ಇದು ಒಂದು ಇದರಲ್ಲಿ ಇಟ್ಕೊಂಡಿರ್ತಾರಲ್ಲ, ಅದು 50, 100 ಅಂತ. ನಾವು ಸ್ವಲ್ಪ ತೊಗೊಂಡ್ವಿ. ಯಾಕಂತ ಅಂದರೆ ಮತ್ತು ಇದು ಅನಾನಸ್ ಬಂದು 150. ತುಂಬ ಜಾಸ್ತಿನೇ ಆಯಿತು. ನಾವು ತುಂಬ ಜಾಸ್ತಿನೇ ತೊಗೊಬಂದ್ವಿ ಎಲ್ಲ ಹಣ್ಣು. ಮತ್ತು ಸೌತೆಕಾಯಿ ತೊಗೊಂಬಂದ್ವಿ, ತೊಂಡೆಕಾಯಿ, ಸೊಪ್ಪು ಎಲ್ಲನ ಕೊತ್ತಂಬರಿ ಸೊಪ್ಪು ಅದೆಲ್ಲನ ಒಂದು 50 ಎಲ್ಲ ಆಯಿತು. ಒಂದು 2000. ಮತ್ತು ಸ್ವೀಟಿಗೆಲ್ಲ ತರಿಸಿದೆ ನೆನ್ನೆ, ಅದು ಕೂಡ ಒಂದು ಸ್ವಲ್ಪ ಜಾಸ್ತಿ ಆಯಿತು. ಮತ್ತು ಇವಾಗ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡ್ವಿ ಪೂಜೆ ಮಾಡೋದಕ್ಕೆ ಅಂತಲೇ, ಅದೆಲ್ಲ ಆಯಿತು. ಒಂದು ಸ್ವಲ್ಪ ತುಂಬ ಈ ವರ್ಷ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಯಾಕಂತಂದರೆ ನಮ್ಮ ಹತ್ರ ಕಲಶ ಅದೊಂದು ಸ್ವಲ್ಪ ಭಿನ್ನ ಆಗಿತ್ತು ಅಂದರೆ ಮೀನ್ಸ್ ಸ್ವಲ್ಪ ಲಪ್ಕಿತ್ತು. ಅದಕ್ಕೋಸ್ಕರ ಈ ಕಲಶ ಇಡೋಣ ಅಂತ ಹೇಳಿ, ಮತ್ತು ಮಡ್ಲಕ್ಕಿಗೆ ಒಂದು ಸ್ವಲ್ಪ ಇದು ತಂದಿದ್ವಿ ಐಟಮ್ಸು. ಅದು ಮತ್ತು ಅಚ್ಚಬೆಲ್ಲ ಮಾಡ್ತಿದ್ದೆ ನಾನು. ಅಚ್ಚಬೆಲ್ಲ ಮತ್ತು ಕೊಬ್ಬರಿ ಇರಲಿಲ್ಲ, ಒಂದಿತ್ತು. ಅದಕ್ಕೋಸ್ಕರ ಕರ್ಜಿಕಾಯಿ ಮಾಡ್ತೀನಿ ಅಂತ ತೊಗೊಂಬಂದಿದ್ದೀನಿ. ಅಂದರೆ ನನಗೆ ಏನಾಗುತ್ತೆ ಅಂತಂದರೆ ಮನೇಲಿದ್ದಾಗ ಯಾವಾಗಲೂ ಔಟ್ಸೈಡೇ ತಿನ್ನೋಕ್ಕಾಗೋದಿಲ್ಲ. ಬಟ್ಟು ಔಟ್ಸೈಡು ಅಂತಂದರೆ ಎಲ್ಲೋ ಒಂದು ರೇರಾಗಿ ಒಂದು ಸ್ವಲ್ಪ 2 ಟೈಮ್ಸ್ ತಿನ್ಬೋದು. ಬಟ್ ಯಾವಾಗಲೂ ನಮಗೇನಾದರೂ ಒಂದು ಸ್ವಲ್ಪ ಬೇಕು, ಏನಾದರೂ ತಿನ್ನಬೇಕು ಅನ್ನಿಸ್ದಾಗ, ಈಗ ಮಳೆಗಾಲದಲ್ಲಿ ಏನಾದರೂ ಬೇಕು ಅನಿಸುತ್ತೆ ತಿನ್ನೋಕ್ಕೆ, ಖಾರವಾಗಲಿ ಅಥವಾ ಸ್ವೀಟ್ ಆಗಲಿ. ಅದಕ್ಕೆ ಸ್ವಲ್ಪ ಸ್ವೀಟು. ಮತ್ತು ನಾನೊಂದು ಇದನ್ನು ಬುಕ್ ಮಾಡಿದ್ದೀನಿ, ಏನಂತಂದರೆ ಚಕ್ಲಿ ಒಳ್ಳು, ಮೀಶೋದಲ್ಲಿ ಸ್ಟೀಲಿನ ಬುಕ್ ಮಾಡಿದ್ದೀನಿ. ಅದು ಬಂದಮೇಲೆ ಚಕ್ಲಿ ಮಾಡೋಣ ಅಂತ, ಲೈಕ್ ಚಕ್ಲಿ ಮತ್ತು ನಿಪ್ಪಟ್ಟು ಅದು ನಂಗೆ ಬರುತ್ತೆ. ಅದು ಒಂದು ಸ್ವಲ್ಪ ಮಾಡಿಡೋಣ ಅಂತ ಮಾಡಿ ಮನೇಲಿ ನಾವೇ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ಚೆನ್ನಾಗಿರುತ್ತೆ. ಔಟ್ಸೈಡ್ ತಂದರೆ ಅದು ಆಯಿಲ್ ಯಾವುದ್ಯಾವ್ದು ಯೂಸ್ ಮಾಡಿರ್ತಾರೋ, ಅದರಲ್ಲೂ ವಿಜಯ ಟೈಮ್ಸ್ ಬೇರೆ ನಾನು ನೋಡ್ತೀನಿ. ವಿಜಯ ಟೈಮ್ಸಲ್ಲಿ ಅವ್ರ ಹೆಸರು ವಿಜಯ, ಅವ್ರ ಹೆಸರು ವಿಜಯ. ಅವರೆಲ್ಲ ಲೈಕ್ ಈ ಖಾರ ನಿಪ್ಪಟ್ಟು ಎಲ್ಲ ಎಂತೆಂಥೋ ಎಣ್ಣೆಲ್ಲೋ ಮಾಡ್ತಾರೆ. ಅದರಲ್ಲೂ ಈ ಪಾನಿಪುರಿ ಅದು ವೀಡಿಯೋ ನೋಡಿದ್ರೆ ಪಾನಿಪುರಿ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ. ನೆಲದ ಮೇಲೆಲ್ಲ ಹಾಕಿರ್ತಾರೆ ಪುರಿ ಮಾಡಬೇಕಾದ್ರೆ. ಸೊ ಅಷ್ಟು ಅನ್ಹೆಲ್ತಿ ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡ್ತಾರೆ. ಎಣ್ಣೆ ಅಂತೂ ಲೈಕ್ ಚರಂಡಿ ನೀರು ಕರ್ರಗೆ ಚರಂಡಿ ನೀರು ಇರುತ್ತಲ್ಲ, ಅದು ಬ್ಲ್ಯಾಕ್ ಕಲರ್ ಆ ಥರ ಇರುತ್ತೆ. ಅಂಥದ್ರಲ್ಲೇ ಫ್ರೈ ಮಾಡ್ತಾನೇ ಇರ್ತಾರೆ. ಸೊ ನೀವು ನೋಡ್ತಿದ್ದೀರಾ ಎಷ್ಟೊಂದು, ಅಂದರೆ ಮಳೆ ಬಂದಿರೋದಕ್ಕೆ ಒಂದು ಸ್ವಲ್ಪ ಕ್ಲಮ್ಸಿ, ಸ್ವಲ್ಪ ಕ್ಲೀನ್ ಇರಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಮತ್ತು ಏನು ಗೊತ್ತಾ, ಲಾಲ್ಬಾಗಿಂದ ನಾವು ಲಾಲ್ಬಾಗ್ ಸೌತ್ ಗೇಟಿಂದ ಈ ಕಡೆ ಕಸದ ಗಾಡಿ ನಿಲ್ಸಿರ್ತಾರೆ. ಯಪ್ಪ ಎಷ್ಟು ಸ್ಮೆಲ್ ಇರುತ್ತೆ ಅಂತಂದರೆ ಯಪ್ಪ. ಇಲ್ಲಿ ಎಷ್ಟು ಕ್ಯೂ ಇತ್ತು ಗೊತ್ತಾ, ರಾಜ ಮಾರ್ಕೆಟಲ್ಲಿ ಕ್ಯಾಶು. ಈಗೆಲ್ಲ ಕೆಲವ್ರು ಕ್ಯಾಶ್ ಕೇಳ್ತಾರೆ. ನಮ್ಮ ಹತ್ರ ಕ್ಯಾಶ್ ಇಲ್ಲ, ಎಲ್ಲ ಗೂಗಲ್ ಪೇ, ಫೋನ್ಪೇ. ಕ್ಯಾಶ್ ಏನಕ್ಕೆ ತೊಗೊಳ್ತೀವಿ, ಎಲ್ಲಿಗೆ ಹೋದ್ರೂ ಕ್ಯಾಶು ಅಂದರೆ ಅಲ್ಲ, ಲಕ್ಷ್ಮೀ ಮುಂದೆ ಇಡೋದಕ್ಕೆ ತೊಗೊಬರ್ತೀವಿ ಅಷ್ಟೇ. ಬಿಟ್ಟರೆ ಇನ್ನು ಶಾಪಿಂಗಿಗೆಲ್ಲ ಕ್ಯಾಶ್ ಇಟ್ಕೊಂಡು 10 ರೂಪಾಯಿ ಚೇಂಜ್ ಕೊಡ್ರಿ ಅಂತ ಯಾರು ಈಗ ಅದಾಲೇ ಡಿಜಿಟಲ್ಗೆ ನಾವು ಅಡಿಕ್ಟ್ ಆಗ್ತಾಯಿದ್ದೀವಿ, ಅಡಾಪ್ಷನ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಲೈಫಲ್ಲಿ. ಅದಕ್ಕೋಸ್ಕರ ಇದು ರಾಜ ಮಾರ್ಕೆಟಲ್ಲಿ ಔಟ್ಸೈಡ್ ಬಂದಾಗ ನಾವು ಪೇ ಮಾಡಿದ್ವಿ. ಅಲ್ಲಿ ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ. ನಾವು ಒಂದು ಸ್ವಲ್ಪ ಹೂವು ಡೆಕೋರೇಷನ್ಗೆಲ್ಲ ಇನ್ನೂ ಸ್ವಲ್ಪ ತಗೋಬೇಕಾಯಿತು. ತುಂಬ ಓವರ್ಲೋಡ್ ಆಗಿತ್ತು. ನಾವು ಹೋಗಿದ್ದು ಬೈಕಲ್ಲಿ ಎಷ್ಟು 2 ಬ್ಯಾಗ್ ತೊಗೊಂಬಂದಿದ್ದೀವಿ. ಅದು ಕೂಡ ವೆಯ್ಟ್ ಇತ್ತು. ಅಲ್ಲೆಲ್ಲ ಸುತ್ತಾಡ್ಕೊಂಡು ಇಲ್ಲೆಲ್ಲ ಕೆಲಸ ಮಾಡಿದ್ವಿ. ಮತ್ತು ಅಲ್ಲೆಲ್ಲ ತುಂಬ ಇದು ಮಾಡೋಕ್ಕಾಗಲ್ಲ ಅಂತೇಳಿ ಲಾಸ್ಟಲ್ಲಿ
ಸ್ವಲ್ಪ ಡ್ರ್ಯಾಗನ್ ಫ್ರೂಟೂ ತೊಗೊಬಂದ್ವಿ. ಒಂದು 5-6 ಟೈಪ್ಸು ಹಣ್ಣು ತೊಗೊಬಂದ್ವಿ. ಇದು ಸಾಕು. ಇದ್ದಿದ್ದೊಳಗೆ ಏನು ತೊಗೊಂಡಿದ್ದೀವೋ ಅದರಲ್ಲೇ ಒಂದು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಸುಮ್ಮನೆ ಆದ್ವಿ. ಸ್ವಲ್ಪ ಮಲ್ಲಿಗೆ ಬೇಕಾಯಿತು. ಮಲ್ಲಿಗೆ ತೊಗೊಳಕ್ಕೆ ಹೋದೆ ನಾನು. ಅವರೆಲ್ಲ ಕವರಲ್ಲಿ ಮಾರ್ತಾಯಿರ್ತಾರ, ನಾನೇ ಕಟ್ಕೊಳ್ಳೋಣ ಅಂತ. ಬಟ್ ಅವರೆಲ್ಲ ಕ್ಯಾಶ್ ಕೇಳ್ತಾಯಿದ್ರು. ನಂಗೆ ನನ್ನ ಹತ್ರ ಕ್ಯಾಶೇ ಇರಲಿಲ್ಲ. ಮತ್ತು ಇವ್ರು ಗಾಡೀಲಿ 2 ಬ್ಯಾಗ್ ಇಟ್ಕೊಂಡಿದ್ರಲ್ಲ, ಅದಕ್ಕೋಸ್ಕರ ಮಾವಿನ ಎಲೆ ಅದೊಂದು ಅಷ್ಟೆ. ಎಲೆ ಎಲ್ಲನೂ ತೊಗೊಂಡ್ವಿ. ಇನ್ನೊಬ್ರು ಹೆಂಗೆ ಗೊತ್ತಾ, ನಾವು ಆಲೇ ತೊಗೊಂಡಿರ್ತೀವಿ, ಲೈಕ್ ಮುಸ್ಕಿನ ಜೋಳ ಮುಂಚೆನೇ ನಾವು ತೊಗೊಂಡಿದ್ವಿ. ಅವ್ರ ಹತ್ರ ಪಾಪ ಇವರು ಇನ್ನೊಬ್ಬರು ಎಲೆ ತೊಗೊಂಡ್ವಲ್ಲ, ಅವರು ಕ್ಯಾಶು ಕೊಡ್ರಿ ಅಂತ ಅಂದರು. ಅದಕ್ಕೆ ಅಮೌಂಟ್ ಹಾಕ್ತೀವಿ ಅಂತಂದರೆ ಇವ್ರಿಗೆ ನಮ್ಮ ಹತ್ರ ಕ್ಯಾಶ್ ಇಲ್ಲ, ಗೂಗಲ್ ಪೇ ಮಾಡ್ತೀವಿ ಅಂದಿದ್ದಕ್ಕೆ ಅವ್ರ ಹತ್ರ ಗೂಗಲ್ ಪೇನೂ ಇಟ್ಕೊಂಡಿಲ್ಲ. ಅದಕ್ಕೆ ಇವ್ರಿಗೆ ಹೇಳಿದ್ರೆ ಇವರು ನಮ್ಮ ಹತ್ರ ಏನೂ ತೊಗೊಂಡಿಲ್ಲ, ನಾವ್ಯಾಕೆ ಇಸ್ಕೋಬೇಕು ಅಂತೇಳಿ, ಇಲ್ಲ ನನಗೆ ಹಾಕ್ಬೇಡ್ರಿ ಹಂಗೆ ಹಿಂಗೆ ಅಂತಿದ್ರು. ಮತ್ತು ಆಮೇಲಿಂದ ಹಾಕಿಸ್ಕೊಂಡ್ರು. ಆಮೇಲಿಂದ ನಾವು ರಿಟರ್ನ್ ಬಂದ್ವಿ 6:30 ನಾವೇನೋ ಮಾತಾಡ್ತಾಯಿದ್ವಿ. ಅವನು ಹುಡುಗ ಏನೋ ಕೇಳಿಸ್ಕೊಂಡ. ಮೀನ್ಸು ಸಂಕ್ರಾಂತಿ ಹಬ್ಬಕ್ಕೆ 2 ಬ್ಯಾಗ್ ತಂದಿದ್ವಿ ತರಕಾರಿಗಳು. ಹಣ್ಣು ಕೂಡ ಸ್ವಲ್ಪ ಇಲ್ಲ, ತರಕಾರಿನೇ ತಂದಿದ್ದು. ಅದೇ ಗೆಣಸು ಅದೆಲ್ಲನ. ಸೊ ಅವಾಗ 2 ಬ್ಯಾಗ್ ಬಂದಿತ್ತು. ಇವಾಗ ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಬಂದಿದ್ವಿ, ಬಟ್ ಹಣ್ಣು ಜಾಸ್ತಿ ತೊಗೊಂಡಿದ್ವಿ. ಹೂವು ನೋಡಿ ಇಷ್ಟು ತೊಗೊಂಬಂದಿದ್ದೆ. ಇದೆಲ್ಲ ಜೋಡಿಸ್ಬೇಕು. ಇವಾಗ ಅಲ್ಲೇ ಇಟ್ಟಿನಿ. ಜಸ್ಟ್ ಅದೆಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ತೊಳೆದು ಇದು ಮಾಡಿ ಇಡಬೇಕು. ವಿಡಿಯೋ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡಿದ್ದೀನಿ ನಾನು. ಸ್ವಲ್ಪ ಮಾಡೋಣ ಅಂತ. ಅದಾದಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿದೆ. ಹೋಗ್ಬೇಕಾದ್ರೆ ಮೈ ತೊಳ್ಕೊಂಡು ಹೋಗಿದೆ. ಮತ್ತು ತಲೆಗೆ ಸ್ನಾನ ಮಾಡಿ ಎಲ್ಲ ಪೂಜೆ ಮಾಡೋಣ ಅಂತೇಳಿ. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.